ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಹಾಗೆ ನನ್ನ ಈ ಸಣ್ಣ ವ್ಲಾಗ್ ನಿಮಗಾಗಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಒಳ್ಳೆ ರೀತಿ ಯೋಚನೆ ಮಾಡಿ, ಹಾಗೆ ಹೊಸ ವರ್ಷ ಹೊಸದು ತರ್ತಾ ಇರಲಿ ನಿಮ್ಮ ಜೀವನದಲ್ಲಿ. ಹಾಗೆ ನನ್ನ ಈ ಸಣ್ಣ ವ್ಲಾಗಿಗೆ ನಿಮ್ಮದೊಂದು ಸಪೋರ್ಟ್ ಇರಲಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ನಮ್ಮ ತೋಟಕ್ಕೆ ಹೋಗಿ ಬಾಳೆಲೆ ಮಾವಿನಕಾಯಿ ಎಲ್ಲದನ್ನು ಕಿತ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ನೀವು ಬನ್ನಿ ನಮ್ಮ ಜೊತೆಗೆ. ತೋಟಕ್ಕೆ ಹೋಗಿ ಬಾಳೆಲೆ ಮತ್ತು ಮಾವು ಇದನ್ನು ಕಿತ್ಕೊಂಡು ಬಂದು ಮನೆಯಲ್ಲಿ ಅಡುಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು. ಅದಕ್ಕಾಗಿ ನೋಡಿ ಫ್ರೆಂಡ್ಸ್, ಎಲ್ಲ ಕಡೆ ಮಾವಿನಕಾಯಿ ತೆನೆ ಹಾಗೆ ಗೇರು ತೆನೆ ಎಲ್ಲ ಬಂದಿದೆ. ಮಾವಿನಕಾಯು ಅಲ್ಲಲ್ಲಿ ಬಿಟ್ಟಿದೆ, ಪೇರಲೆ ಬಿಟ್ಟಿದೆ, ಹಾಗೆ ಚಿಕ್ಕೋ ನೋಡಿ ಅಲ್ಲಲ್ಲಿ ಬಿಟ್ಟು ಒಂದು ಕಡೆ ಹಕ್ಕಿಗಳು ಬಂದು ತಿನ್ಕೊಂಡು ಹೋಗಿ ಕೂಡ ಆಗಿದೆ. ನಮಗಿಂತ ಫಸ್ಟ್ ಅವರಿಗೆ ನೈವೇದ್ಯ, ಹಕ್ಕಿಗಳಿಗೆ ಅಲ್ವಾ. ಬನ್ನಿ ಫ್ರೆಂಡ್ಸ್, ಹೇಗಿತ್ತು ನನ್ನ ಈ ಸಣ್ಣ ವ್ಲಾಗ್ಸ್ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಬನ್ನಿ, ಮಾವಿನ ಮರ ಇಲ್ಲಿದೆ ಅಂತ ಹುಡ್ತಾ ಇದ್ದೀನಿ. ಈಗ ಹುಡ್ಕೊಂಡು ಮಾವಿನಕಾಯಿ ಕಿತ್ಕೊಂಡು ಚಿತ್ರಾನ್ನ ಮಾಡಬೇಕು. ಅದಕ್ಕಾಗಿ ಮಾವಿನಕಾಯಿ ಸರ್ಚಿಂಗ್. ಬಾಳೆಲೆಲ್ಲ ಬೇಕಲ್ವ ಎಡೆಗೆ, ಹಾಗೆ ಬಾಳೆಲೆಯನ್ನು ಕಿತ್ಕೊಂಡು ಆಯಿತು. ಈಗ ಮಾವಿನಕಾಯಿ ನೋಡಿ ಇಲ್ಲೆಲ್ಲೋ ಇದೆ, ಒಂದು ಎಲ್ಲ ಸಣ್ಣ ಸಣ್ಣಕ್ಕಿದೆ, ದೊಡ್ಡದಾಗಿರೋದು ಕೂಡ ಇದೆ. ಅದನ್ನೇ ಹುಡುಕ್ತಾ ಇದ್ದೀನಿ. ಫಸ್ಟಿಗೆ ಬಂದಿರೋದು ಸಿಕ್ಕಿದೆ, ಅದು ದೊಡ್ಡಕ್ಕಾಗಿದೆ ನೋಡಿ, ಇಷ್ಟು ದೊಡ್ಡಕ್ಕಿದೆ. ಮತ್ತೆಲ್ಲ ಸಣ್ಣ ಸಣ್ಣಕ್ಕಿದೆ, ಒಂದೆರಡು ಮಾತ್ರ ಈ ರೀತಿ ದೊಡ್ಡಕ್ಕೆ ಬಂದಿದೆ. ತೋತಾಪುರಿ ಇದು ಚಿತ್ರಾನ್ನಕ್ಕೆ ಸೂಪರ್ ಆಗಿರುತ್ತೆ ಇದು. ಅದಕ್ಕಾಗಿ ಇದನ್ನು ಕಿತ್ತಿದ್ದು ಆಯಿತು, ಕಟ್ ಮಾಡಲಿಕ್ಕೆ ತಂದಿದ್ದು ಆಯಿತು. ನೋಡಿ ಈ ರೀತಿ ಸಿಪ್ಪೆನೆಲ್ಲ ಕಿತ್ಕೊಂಡು ಈರುಳ್ಳಿ, ಬೇವಿನ ಸೊಪ್ಪು ಹಾಗೆ ಹಸಿಮೆಣಸು ಇಂಥದ್ದನ್ನೆಲ್ಲ ಕಟ್ ಮಾಡಿ ಈ ಮಾವಿನಕಾಯಿನ ಸಿಪ್ಪೆ ತೆಗೆದು ಇದನ್ನು ಸಣ್ಣದಾಗಿ ತುರ್ಕೊಂಡು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೋಬೇಕು. ಸಿಪ್ಪೆ ಚೆನ್ನಾಗಿ ತಕ್ಕೋಬೇಕು, ಇಲ್ಲಾಂದರೆ ಒಗ್ರು ಸಿಗ್ತಾ ಇರುತ್ತೆ. ಅದಕ್ಕೆ ಚಿತ್ರಾನ್ನಕ್ಕೆ ಈ ರೀತಿ ಸಿಪ್ಪೆ ಕಿತ್ತು ಈ ರೀತಿ ತುರಿಯೋ ಮಣೆಯಲ್ಲಿ ತುರ್ಕೊಂಡಿದ್ದೀನಿ. ತುರಿದಿರೋದನ್ನೆಲ್ಲ ಈಗ ಒಗ್ಗರಣೆ ಮಾಡೋದು ಅಷ್ಟೇ ಬಾಕಿ ಇರೋದು. ಬನ್ನಿ ಫ್ರೆಂಡ್ಸ್, ಒಗ್ಗರಣೆ ಮಾಡೋಣ. ಹಾಗೆ ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಮಾವಿನಕಾಯಿ ತುರಿದಿದ್ದು, ಶೇಂಗಾ, ಜೀರಿಗೆ ಹಾಗೆ ಸಾಸಿವೆ, ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಮಾಮೂಲಿ ಎಲ್ಲ ಚಿತ್ರಾನ್ನಕ್ಕೆ ಹೇಗೆ ರೆಡಿ ಮಾಡ್ತೀವೋ ಹಾಗೇ ರೆಡಿ ಮಾಡಿಕೊಂಡು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಹಾಗೆ ಶೇಂಗಾ, ಕಡಲೆಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಕಡಲೆಬೇಳೆ ಮತ್ತು ಶೇಂಗಾ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ಆ ಶೇಂಗಾ ಎಲ್ಲ ಫ್ರೈ ಆಗಿದ್ದನ್ನು ಫಸ್ಟೇ ತೆಗೆದಿಟ್ಕೋಬೇಕು. ಈರುಳ್ಳಿ ಹಾಕೋದಕ್ಕೂ ಆ ಶೇಂಗಾಗಳೆಲ್ಲ ಮೆತ್ತಗಾಗತ್ತೆ. ಆಮೇಲೆ ಕೈ ಆಡುವಾಗ ಅನ್ನ ಹಾಕಿ ಆಮೇಲೆ ಚಿತ್ರಾನ್ನಕ್ಕೆ ಶೇಂಗಾ ಹಾಕಿದ್ರೆ ಅಥವಾ ಪುಳಿಯೋಗರೆ ಯಾವುದಕ್ಕೆ ಆಗಲಿ ಶೇಂಗಾನ ಕರೆದಿರೋದನ್ನ ತೆಗೆದಿಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೆತ್ತಗೆ ಅನಿಸುತ್ತೆ. ಆಮೇಲೆ ತಿನ್ನಬೇಕಾದ್ರೆ ಶೇಂಗಾ ಏನು ಕರುಮ್ ಅಂತ ಸಿಗಲ್ಲ, ಮೆತ್ತಗಾಗಿರುತ್ತಲ್ವ. ಅದಕ್ಕೆ ಫಸ್ಟ್ ತೆಗೆದಿಟ್ಕೊಂಡು ಆಮೇಲೆ ಈರುಳ್ಳಿ, ಹಸಿಮೆಣಸು, ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಅದೆಲ್ಲ ಬೆಂದಾದಮೇಲೆ ಮಾವಿನಕಾಯಿ ತುರಿದಿರೋದನ್ನು ಹಾಕಿ ಬೇಯಿಸಬೇಕು. ಫಸ್ಟಿಗೆ ಮಾವಿನಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ. ಲಾಸ್ಟಿಗೆ ಈರುಳ್ಳಿ, ಬೇವಿನ ಸೊಪ್ಪೆಲ್ಲ ಬೆಂದಾದಮೇಲೆ ಮಾವಿನಕಾಯಿ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೆಲ್ಲ ಬೇಕಂದರೆ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕಿಲ್ಲ ಅಂದರೆ ಟೇಸ್ಟ್ ಆಗಲ್ಲ. ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಅದೆಲ್ಲ ಹಾಕಿದ ಮೇಲೆ ಮಾವಿನಕಾಯಿ ಹಾಕಿ ಫ್ರೈ ಮಾಡೋದು ಅಷ್ಟೇ. ಅದಕ್ಕೆ ಅನ್ನ ಮಿಕ್ಸ್ ಮಾಡಿದರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಈ ಹಬ್ಬಕ್ಕೆ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಇದ್ದಾಗ ಚಿತ್ರಾನ್ನ ಮಾಡೋದು, ಇಲ್ಲಾಂದರೆ ಹಾಗೆ ಚಿತ್ರಾನ್ನ ಮತ್ತು ಬುತ್ತಿನೆಲ್ಲ ಮಾಡಿ ನೈವೇದ್ಯ ಮಾಡ್ತೀವಿ. ಹಾಗೆ ಇದಾದ ನಂತರ ಹೋಳಿಗೆ ಕೂಡ ಮಾಡೋದಿದೆ. ಹೋಳಿಗೆದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಕೆಲಸ ಸಿಕ್ಕಾಪಟ್ಟೆ ಇತ್ತು, ಕಂಪ್ಲೀಟಾಗಿ ವಿಡಿಯೋ ಎಲ್ಲ ಮಾಡಿಲ್ಲ, ಸ್ವಲ್ಪ ಮಾಡಿದ್ದೀನಿ. ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಇದು ಚಿತ್ರಾನ್ನ ಆದಮೇಲೆ ನಂತರ ಸೌತೆಕಾಯಿ ಪಚಡಿ ಕೂಡ ಮಾಡಬೇಕಿತ್ತು. ಅದನ್ನು ಹೆಚ್ಚಿ ರೆಡಿ ಮಾಡಿದ್ದೀನಿ. ನೋಡಿ ಅನ್ನ ಇಲ್ಲಿ ಒಂದು ಕಡೆ ಬೇಯ್ತಾ ಇದೆ, ಅದದ್ದು ಒಂದು ವಿಡಿಯೋ ಮಾಡಿದ್ದೆ ನೋಡಿ. ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ಈ ರೀತಿ ಚಿತ್ರಾನ್ನ ರೆಡಿ. ಇದಕ್ಕೆ ಸೈಡ್ಸಿಗೆ ಸೌತೆಕಾಯಿ ಪಚಡಿ
ಇದು ಎಡೆ ನೈವೇದ್ಯಕ್ಕೆ ಪಚಡಿ ಕೂಡ ಆಗಲೇಬೇಕು. ಪಚಡಿ ಮಾಡ್ತೀವಿ ನೋಡಿ. ಇದು ಸೌತೆಕಾಯಿ ಎಲ್ಲ ಹೆಚ್ಚಿ ಅದಕ್ಕೆ ಮೊಸರು, ಈರುಳ್ಳಿ, ಹಸಿಮೆಣಸು ಮಿಕ್ಸ್ ಮಾಡಿದ್ರೆ ಪಚಡಿ ರೆಡಿ ಆಗುತ್ತೆ. ಇದ್ರ ವಿಡಿಯೋ ಕೂಡ ಹಾಕಿದ್ದೀನಿ ನನ್ನ ವೀಡಿಯೋಸಲ್ಲಿ. ಹಾಗೆ ಹೋಳಿಗೆ ಬೇಳೆ ಎಲ್ಲ ಬೇಯಿಸಿದ್ದನ್ನು ಕಲ್ಲಲ್ಲಿ ಹಾಕಿ ತಿರ್ಸ್ತಾ ಇದ್ದೀವಿ. ಅದನ್ನು ಉಂಡೆ ಮಾಡಿ ನೆಕ್ಸ್ಟು ಹೋಳಿಗೆ ಮಾಡಬೇಕು. ಹೋಳಿಗೆ ಮಾಡಿ ಆದಮೇಲೆ ಎಡೆ ನೈವೇದ್ಯ ಎಲ್ಲ ಮಾಡಿ ಊಟ ಮಾಡೋದು. ಹಬ್ಬ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಅಂತ ಅರ್ಥ ನೋಡಿ. ಕಲ್ಲಲ್ಲಿ ರುಬ್ಬಿದರೆ ಮಾತ್ರ ಹೋಳಿಗೆ ತುಂಬ ಟೇಸ್ಟಿಯಾಗಿರೋದು. ಈ ರೀತಿ ರುಬ್ಬಿರೋದನ್ನು ಉಂಡೆ ಮಾಡಿ ಗ್ಯಾಸಲ್ಲಿ ಅಥವಾ ಬೆಂಕಿ ಒಲೆಯಲ್ಲಿ ಯಾವುದ್ರಲ್ಲಾದ್ರೂ ಈ ರೀತಿ ಹಂಚನ್ನಿಟ್ಟು, ಇದು ಹೋಳಿಗೆಗೆ ಅಂತ ಹಂಚೋದು ಎಕ್ಸ್ಟ್ರಾ, ಅದನ್ನು ಇಟ್ಟು ಬೇಯಿಸೋದು. ಓಕೆ, ಹೇಗಿತ್ತು ವೀಡಿಯೋಸ್ ಅಂತ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಲೈಕ್ ಕೊಡಿ ಇಷ್ಟ ಆದರೆ ಪ್ಲೀಸ್. ಓಕೆ, ನನ್ನ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ. ಹೊಸ ವರ್ಷ ನಿಮಗೆ ಹೊಸ ಹರ್ಷವನ್ನು ತರ್ತಾ ಇರಲಿ. ಥ್ಯಾಂಕ್ ಯು ಆಲ್.